ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡೋದಲ್ಲಿ 2023-24ನೇ ಸಾಲಿನಲ್ಲಿ ಒಂದು ಬಿಗ್ ಅಪ್ಡೇಟ್ ಕೂಡ ಬಂದಿದೆ. ಏನಪ್ಪ ಅಂದರೆ 23-24ನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿಗೆ ಅರ್ಜಿ ಸಲ್ಲಿಸಿರ್ತಕ್ಕಂಥ ವಿದ್ಯಾರ್ಥಿಗಳು ಸ್ಟೇಟಸ್ನ ಚೆಕ್ ಮಾಡೋಕ್ಕೆ ಹೋದಾಗ ಒಂದು ಎರರ್ ಬರ್ತಾಯಿದೆ. ಅದು ಯಾಕೆ ಬರ್ತಾಯಿದೆ ಅಂತ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಯಾವುದೇ ಒಂದು ಕೆಟಗರಿ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿ ಈಗ ಆಲ್ಮೋಸ್ಟ್ ಒಂದು 60% ವಿದ್ಯಾರ್ಥಿ ಎಲ್ಲರೂ ಕೂಡ ಏನಂದರೆ ಅಮೌಂಟು PM-SSV ಸ್ಕಾಲರ್ಶಿಪ್ ಅಥವಾ ಸೆಂಟ್ರಲ್ ಸ್ಕೀಮ್ ಅಂತ ಏನು ಬರ್ತದೆ ಆ ಫಂಡ್ ಕೂಡ ರಿಲೀಸ್ ಆಗಿ ವಿದ್ಯಾರ್ಥಿಗೆ ಸಾಕಷ್ಟು ಮಂದಿ ವಿದ್ಯಾರ್ಥಿ ಜಮಾ ಆಗಿದ್ದಾವೆ. ಬಟ್ ಈಗ ಏನಪ್ಪ ಅಂದರೆ ಸ್ಟೇಟಸ್ನ ವಿದ್ಯಾರ್ಥಿ 23-24ನೇ ಸಾಲಿನ ಚೆಕ್ ಮಾಡೋಕ್ಕೆ ಹೋದಾಗ ಅವ್ರಿಗೆ ಒಂದು ಎರರ್ ಕೂಡ ಬರ್ತದೆ. ಏನಪ್ಪ ಅಂದರೆ ಎರರ್ ಒಕಾರ್ಡ್ ಗೋ ಬ್ಯಾಕ್ ಟು ಲಾಗಿನ್ ಪೇಜ್ ಅಂತ ಬರ್ತದೆ. ಒಂದೇ ಯಾವಾಗಾದರೂ ನೀವೇನಾದರೂ ಸ್ಟೇಟಸ್ನ ಚೆಕ್ ಮಾಡ್ಕೊಳಕ್ಕೆ ಹೋದಾಗ ಲಾಗಿನ್ ID ಮತ್ತು ಪಾಸ್ವರ್ಡ್ನ ಹಾಕಿ. ಸೊ ಆಗ ವಿದ್ಯಾರ್ಥಿಗಳು ಏನಪ್ಪ ಅಂದರೆ ಅವರಿಗೆ ಸ್ಟೇಟಸ್ಸಿಗೆ ಹೋದಾಗ ಎರರ್ ಒಕಾರ್ಡ್ ಅಂತ ಬರ್ತದೆ. ಇದು ಯಾಕೆ ಬರ್ತಾಯಿದೆ ಅಂತ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೇಳ್ತಾಯಿದ್ರು. ಎಸ್ ಫ್ರೆಂಡ್ಸ್, ಇದು ಯಾಕೆ ಬರ್ತಾಯಿದೆ ಅಂದರೆ ಈಗಾಗಲೇ ಏನಪ್ಪ ಅಂದರೆ ಬಜೆಟ್ ಕೂಡ ರಿಲೀಸ್ ಆಗಿರೋದು ವಿದ್ಯಾರ್ಥಿಗಳದು ಅಮೌಂಟ್ ಅಪ್ಡೇಟ್ನ ಸ್ಟೇಟಸ್ನ ಅಪ್ಡೇಟ್ ಮಾಡ್ತಾಯಿದ್ದಾರೆ. ಸೊ ಹಾಗಾಗಿ ವಿದ್ಯಾರ್ಥಿ ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸ್ ಚೆಕ್ ಮಾಡಿಕೊಂಡಾಗ ಅವ್ರದ್ದು ಏನಪ್ಪ ಅಂದರೆ ಯಾವುದೇ ಒಂದು ಇಯರ್ನ ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಕೊಟ್ಟಾಗ ಆ ಪರ್ಟಿಕ್ಯುಲರ್ ವಿದ್ಯಾರ್ಥಿ ಕೂಡ ಏನಾಗ್ತದೆ ಅಂದರೆ ಎರರ್ ಒಕಾರ್ಡ್ ಲಾಗಿನ್ ಪೇಜ್ ಅಂತ ಬರ್ತಾಯಿದೆ. ಯಾಕಂದರೆ ಈಗ ಆಲ್ರೆಡಿ ಯಾರು ಅಮೌಂಟ್ ಜಮಾ ಆಗಿದೆ ಅವೆಲ್ಲ ವಿದ್ಯಾರ್ಥಿಗಳದ್ದು ಏನಂದರೆ ಸ್ಟೇಟಸ್ ಅಪ್ಡೇಟ್ ಆಗಬೇಕು, UTR ನಂಬರ್ ಅಪ್ಡೇಟ್ ಆಗಬೇಕು, ಮತ್ತು ಯಾರು ಪೆಂಡಿಂಗ್ ಇದೆ ಅವ್ರದ್ದು ಬಜೆಟ್ ಕೂಡ ರಿಲೀಸ್ ಆಗಿದೆ ಅವ್ರದ್ದು ಕೂಡ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ವಿದ್ಯಾರ್ಥಿಗೆಲ್ಲರೂ ಕೂಡ ವೇಟ್ ಮಾಡಬೇಕು. ಇದೊಂದು ಬಿಗ್ ನ್ಯೂಸ್ ಅಂತಲೇ ಹೇಳ್ತಾರೆ. ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಎರರ್ ಒಕಾರ್ಡ್ ಬರ್ತಾ ಇದೆ, ನಮ್ಮದು ತೋರಿಸ್ತಾ ಇಲ್ಲ ಸ್ಟೇಟಸ್ ಅಂತ ಕೇಳ್ತಾಯಿದ್ರು. ಅವರೆಲ್ಲರೂ ಕೂಡ ಇದು ಅಪ್ಡೇಟ್ನ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ವಿದ್ಯಾರ್ಥಿ ಯಾರು ಅರ್ಜಿ ಸಲ್ಲಿಸಿದರೆ ಸ್ವಲ್ಪ ವೇಟ್ ಮಾಡಿ, ಮತ್ತು ಹೊಸದಾಗಿ ಅರ್ಜಿ ಕೂಡ ಕರೀತಾರೆ. ಸೊ ಅದನ್ನು ಕೂಡ ಜುಲೈ 1st ವೀಕ್ ಅದು 2nd ವೀಕ್ನಲ್ಲಿ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಈಗ ಹಾಸ್ಟೆಲ್ ಅಪ್ಲಿಕೇಶನ್ ಕೂಡ ಓಪನ್ ಆಗಿದೆ. ಸೊ ಎಲ್ಲರೂ ಕೂಡ SSP ID ಯಾರು ಕ್ರಿಯೇಟ್ ಮಾಡ್ಕೊಂಡು ಹೊಸದಾಗಿ ಅರ್ಜಿ ಸಲ್ಲಿಸೋ ವಿದ್ಯಾರ್ಥಿಗಳು SSP IDನ ಕ್ರಿಯೇಟ್ ಮಾಡಿ ಹಾಸ್ಟೆಲ್ ಅಪ್ಲಿಕೇಶನ್ ಕೂಡ ಸಬ್ಮಿಟ್ ಮಾಡಿ. ಹಾಗೆ ಲೇಟೆಸ್ಟ್ ಆಗಿರ್ತಕ್ಕಂಥ ಎಲ್ಲ ಅಪ್ಡೇಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.